ಬೆಳಗಾವಿ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಗೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇನ್ನು ಬೆಳಗಾವಿಯ ಅಮನ್ ನಗರ ಝೀರೋ ಕ್ರಾಸ್ ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ರಸ್ತೆ, ಚರಂಡಿ ಮತ್ತೆ ನೀರಿಲ್ಲದೆ ನರಕಯಾತನೆ ಅನುಭವಿಸ್ತಾ ಇರೋ ನಿವಾಸಿಗಳು ಶಾಸಕ ಆಸಿಫ್ ಸೇಠ್ ವಿರುದ್ಧ ಬೀದಿಗಿಳಿದು ಆಕ್ರೋಶವನ್ನ ಹೊರಹಾಕಿದ ಸಾರ್ವಜನಿಕರು ಗೆದ್ದು 3 ವರ್ಷವಾದ್ರೂ ಈತ ತಲೆ ಹಾಕಿಲ್ಲ ಎಂದು ಜನರ ಧಿಕ್ಕಾರ. ಇನ್ನು ಕರವೇ ಕನ್ನಡ ಸೇನೆಯಿಂದ ಪಾಲಿಕೆ ಅಧಿಕಾರಿಗಳ ನಿಷ್ಕ್ರಿಯತೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಸ್ಥಳೀಯರ ಹೋರಾಟಕ್ಕೆ ಸಾಥ್ ನೀಡಿದ ಕರವೇ ಪದಾಧಿಕಾರಿಗಳು ಚುನಾವಣೆಗೆ ಮಾತ್ರ ಬರ್ತಾರೆ, ರಾಜಕಾರಣಿಗಳು ವೋಟ್ ಹಾಕಿ ವಂಚಿತರಾದವು ಎಂದು ಸುದ್ದಿವಾಹಿನಿಗಳ ಮುಂದೆ ಕಣ್ಣೀರಿಟ್ಟ ಬೆಳಗಾವಿ ಉತ್ತರ ಕ್ಷೇತ್ರದ ಮಹಿಳೆಯರು ಶಾಸಕರಿಗೆ ಖಡಕ್ ಎಚ್ಚರಿಕೆ ನೀಡಿದ ಕರವೇ ಜಿಲ್ಲಾಧ್ಯಕ್ಷ ಬಾಳನಗೌಡ ಪಾಟೀಲ ಇನ್ನು ಸಮಸ್ಯೆ ಬಗೆಹರಿಸದಿದ್ರೆ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಗ್ಯಾರಂಟಿ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಉತ್ತರ ಮತಕ್ಷೇತ್ರದ ಅಮನ್ ನಗರ ಝೀರೋ ಕ್ರಾಸ್ ಭಾಗದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗದೆ ಸ್ಥಳೀಯ ನಿವಾಸಿಗಳು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸೇನೆ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಸಾರ್ವಜನಿಕರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಶಾಸಕರ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಅಮನ್ ನಗರ ಝೀರೋ ಕ್ರಾಸ್ ನಿವಾಸಿಗಳಿಗೆ ಸೂಕ್ತ ರಸ್ತೆ, ವ್ಯವಸ್ಥಿತ ಚರಂಡಿ ಮತ್ತೆ ಕುಡಿಯುವ ನೀರು ಹಾಗೂ ರಾತ್ರಿ ವೇಳೆ ಕತ್ತಲು ಕಳೆಯಲು ಬೀದಿ ದೀಪಗಳ ಸೌಲಭ್ಯವೂ ಸಿಗದೆ ದೈನಂದಿನ ಜೀವನ ನಡೆಸೋದು ದುಸ್ತರವಾಗಿದೆ ಎಂದು ನಿವಾಸಿಗಳು ದೂರ್ತಾ ಇದ್ದಾರೆ. ಚುನಾವಣೆ ಬಂದಾಗ ಮಾತ್ರ ಎಲ್ಲ ರಾಜಕಾರಣಿಗಳು ನಮ್ಮ ಏರಿಯಾಕ್ಕೆ ಬಂದು ಕೈ ಮುಗಿದು ದೊಡ್ಡ ದೊಡ್ಡ ಭರವಸೆಗಳನ್ನ ನೀಡಿ ಹೋಗ್ತಾರೆ. ನಾವು ನಂಬಿ ವೋಟ್ ಕೂಡ ಹಾಕಿದ್ರಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿ ಬರೋಬ್ಬರಿ 3 ವರ್ಷಗಳು ಉರುಳ್ತಾ ಬಂದ್ರೂ ಕೂಡ ನಯಾ ಪೈಸೆ ಪ್ರಯೋಜನವಾಗ್ತಾ ಇಲ್ಲ. ಇನ್ನು ಉತ್ತರ ಕ್ಷೇತ್ರದ ಶಾಸಕರಾದ ಆಸಿಫ್ ಸೇಠ್ ಅವರು ತಮಗೆ ಮತ ನೀಡಿದ ಮತದಾರರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವುದನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ಎಂದು ಸ್ಥಳೀಯ ಮಹಿಳೆಯರು ಹಾಗೂ ನಾಗರಿಕರು ಸುದ್ದಿವಾಹಿನಿಗಳ ಮುಂದೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಹಾನಗರ ಪಾಲಿಕೆಯ ಬೇಜವಾಬ್ದಾರಿತನದ ವಿರುದ್ಧ ಕಟುವಾಗಿ ಮಾತನಾಡಿದ ಕರವೇ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಬಾಳನಗೌಡ ಪಾಟೀಲ್ ಅವರು ಮಹಾನಗರ ಪಾಲಿಕೆಯಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕಾದ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಯಾವುದೇ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ. ಇನ್ನು ಈ ಭಾಗದ ಬಡ ಜನರ ಕಣ್ಣೀರು ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ವೇ? ಇನ್ನು ಉತ್ತರ ಕ್ಷೇತ್ರದ ಜನಪ್ರಿಯ ಶಾಸಕ ಆಸಿಫ್ ಸೇಠ್ ಅವರು ತಕ್ಷಣವೇ ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸಿ ಅಮನ್ ನಗರ ಝೀರೋ ಕ್ರಾಸ್ ನಿವಾಸಿಗಳಿಗೆ ಆದಷ್ಟು ಬೇಗ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನ್ಯಾಯ ಕೊಡಿಸಬೇಕು. ಇಲ್ದಿದ್ರೆ ಮುಂಬರುವ ದಿನಗಳಲ್ಲಿ ಪಾಲಿಕೆ ಕಚೇರಿ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಹಮ್ಮಿಕೊಳ್ಬೇಕಾಗುತ್ತೆ ಎಂದು ಖಡಕ್ ಆಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ.
ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ನಾಗನಗೌಡ ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ನಾಗನಗೌಡ ಪಾಟೀಲ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಏನು ಬೆಳಗಾವಿಯ ಮಹಾನಗರ ಪಾಲಿಕೆ ಹಾಗೂ ನಗರದಲ್ಲಿ ಏನು ಅಭಿವೃದ್ಧಿಯ ಕುಂಠಿತವಾಗಿದೆ ಅಂತ ಹೇಳಿ ಏನು ಅಹಮದ್ ನಗರದ ಏನು ಜೀರೋ ಕ್ರಾಸ್ ನ ನಿವಾಸಿಗಳು ಏನು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ಕೂಡ ನಮ್ಗೆ ಇದುವರೆಗೂ ಒದಗಿಸಿಲ್ಲ. ವರ್ಷಗಟ್ಟಲೆ ಆಯ್ತು ನಾವು ಇಲ್ಲಿ ವಾಸವನ್ನ ಮಾಡ್ತಾ ಇದ್ದೀವಿ. ನಾವು ಮಹಾನಗರ ಪಾಲಿಕೆ ತೆರಿಗೆಯನ್ನು ಕೂಡ ಪಾವತಿಯನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇದ್ರ ವಿಷಯ ಸಂಬಂಧಿಸಿದಂತೆ ಹಲವಾರು ಬಾರಿ ನಾವು ಮಾನ್ಯ ಶಾಸಕರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದೀವಿ. ಜೊತೆಗೆ ಮಹಾನಗರ ಪಾಲಿಕೆ ವಾರ್ಡ್ ಸದಸ್ಯರಿಗೂ ಅಂದ್ರೆ ಕಾರ್ಪೊರೇಟರ್ಗೂ ಕೂಡ ನಾವು ಹಲವಾರು ಬಾರಿ ಮನವಿಯನ್ನ ಸಲ್ಲಿಸಿದ್ರು ಕೂಡ ಯಾವುದು ಪ್ರಯೋಜನವಾಗಿಲ್ಲ ಅಂತ ಹೇಳಿ ಏನು ಸ್ಥಳೀಯ ನಿವಾಸಿಗಳು ಏನು ಆರೋಪವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಮಾನ್ಯ ಶಾಸಕರು ಕೂಡ ಮಾಡಿಕೊಡ್ತೀನಿ ಅಥವಾ ಏನು ಅನ್ನೋದು ಕೂಡ ಸ್ಪಷ್ಟವಾಗಿ ತಿಳಿಸಿಲ್ಲ ಅಂತ ಹೇಳಿ ಈಗ ಅಲ್ಲಿ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಅಲ್ಲಿಯ ಸ್ಥಳೀಯರು ಏನಂತ ಆರೋಪ ಮಾಡ್ತಾ ಇದ್ದಾರೆ? ಅಲ್ಲಿ ಏನು ಅವರಿಗೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯ ರಸ್ತೆ ಆಗಿರ್ಬೋದು ಅಥವಾ ಚರಂಡಿ ಕಾಮಗಾರಿ ಆಗಿರ್ಬೋದು ಅಥವಾ ಬೀದಿ ದೀಪಗಳಾಗಿರ್ಬೋದು, ಕುಡಿ ನೀರಿನ ವ್ಯವಸ್ಥೆ ಕೂಡ ಕನಿಷ್ಠ ಏನು ಮೂಲಭೂತ ಸೌಕರ್ಯ ಕೂಡ ಒದಗಿಸಿ ಕೊಟ್ಟಿಲ್ಲ ಅನ್ನುವಂತ ಆಕ್ರೋಶವನ್ನ ವ್ಯಕ್ತ ಮಾಡಿರುವಂತದ್ದು. ಸುಮಾರು ಎಷ್ಟು ತಿಂಗಳು ಅಥವಾ ಎಷ್ಟು ದಿನಗಳಿಂದ ಈ ಸಮಸ್ಯೆ ಇದೆ? ಕಂಪ್ಲೇಂಟ್ ಏನಾದ್ರು ರೈಸ್ ಮಾಡಿದ್ರಾ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಹಾನಗರ ಪಾಲಿಕೆಯಲ್ಲಿ? ಇದು ತಿಂಗಳದ ಸಮಸ್ಯೆ ಅಲ್ಲ, ವರ್ಷದ್ದಲ್ಲ. ಇದು ಸುಮಾರು ವರ್ಷಗಳಿಂದ ನಾವು ವಾಸ ಇದ್ದೀವಿ. ಏನು 10 ವರ್ಷ 9 ವರ್ಷ ಈ ತರ 16 ವರ್ಷಗಳಿಂದ ಕೂಡ ಅಲ್ಲಿ ನಾವು ವಾಸವಾಗಿರುವಂತ ಏನು ಜನರಿದ್ದಾರೆ. ಅವರು ಕೂಡ ಆ ವರ್ಷದಿಂದ ಕೂಡ ಅವರು ಮೇಲೆ ಮೇಲೆ ಏನು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗಾಗಿರ್ಬೋದು, ಶಾಸಕರಿಗೂ ಕೂಡ ಹಲವಾರು ಬಾರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಯಾವ್ದು ಕೂಡ ಪ್ರಯೋಜನ ಆಗಿಲ್ಲ ಅಂತ ಹೇಳುವಂತದ್ದು ಕೂಡ ನಿವಾಸಿಗಳು ಹೇಳುವಂತದ್ದು. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ನಾಗನಗೌಡ ಪಾಟೀಲ್.
ಎಸ್, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿ ಕೊಡಲು ನಮ್ಮ ಜೊತೆ ಕರ್ವೆ ಜಿಲ್ಲಾಧ್ಯಕ್ಷರಾದ ಬಾಳೇಶ್ ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರಿ, ಹೇಳಿ ಸರ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಈ ಮೂಲಭೂತ ಸೌಕರ್ಯ ಕುಂಠಿತ ಆಗ್ತಾ ಇದೆ ಬೆಳಗಾವಿಯಲ್ಲಿ. ಇದು ಮೇಡಮ್ ಈಗ ಹೆಂಗೈತಂದ್ರೆ ಇದು ಒಂದು 50 ಮನಿಗಳದಾವ ಮೇಡಮ್. ಇಲ್ಲಿ 50 ಮನಿ ಇದ್ರೆ ಇದಕ್ಕ ಸೇಟು ರಾಜು ಸೇಟ್ MLA ಕಾಂಗ್ರೆಸ್. ಅವ್ರ ಮೊದಲು ಅವ್ರ ಬ್ರದರ್ ಫೇರೋ ಸೇಟ್ ಅಂತ ಅವ್ರ MLA 3 ಸಲ. ಅವರು ಮಾಡಿಲ್ಲ ಮೇಡಮ್ ಕೆಲಸ ಇದು. ಆಮೇಲೆ ಬಿಜೆಪಿ ಅವ್ರು ಬಂದ್ರು ಅವರು ಕೆಲಸ ಮಾಡಿಲ್ಲ ಮೇಡಮ್. ಆಮೇಲೆ ಮತ್ತೀಗ ಅವ್ರು ಕಾಂಗ್ರೆಸ್ ಅವ್ರು ಮತ್ತೆ ಅವ್ರ ಅಧಿಕಾರ ಇದೆ, ಅವರು ಮಾಡ್ತಾ ಇಲ್ಲ. ಇಲ್ಲಿ ನೀರು ಪೈಪ್ ಲೈನ್ ಹಾಕಿದ್ದಾರೆ ಮೇಡಮ್, ನೀರ್ ಬಿಡ್ತಾ ಇಲ್ಲ. ಹಾ, ಕಂಬಗಳ ಹಾಕಿದ್ದಾರೆ, ಕರೆಂಟ್ ಇಲ್ಲ. ಹಾ, ಮತ್ತೆ ರೋಡ್ ಇಲ್ಲ. ಇಲ್ಲಿ ಮೊನ್ನೆ ನಾನೇ ಒಂದು 2-3 ಜನಕ್ಕೆ ನಾ ಹಾಸ್ಪಿಟಲ್ಗೆ ಹೋಗಿ ಇದು ಮಾಡಿದೀನಿ ಮೇಡಮ್. ಇಲ್ಲಿ ಪಾಪ ಬಿದ್ದು ಒಬ್ರಿಗೆ ಹಾವು ಕಡಿ, ಅಲ್ಲಿ ಎಲ್ಲ ಆಜು ಗಲ್ಲಿಯಲ್ಲಿ ಎಲ್ಲ ಹಾವು ಕಡ್ದು ಎಲ್ಲ ಇದನ್ನ ವಿಡಿಯೋ ಕಳಿಸಿದೀನಿ ನೋಡ್ರಿ ಮೇಡಮ್ ನಿಮಗೆ. ಸರ್, ಅದೇ ಈಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ, ಅಲ್ಲಿ ಓಡಾಡಕ್ಕೆ ಕರೆಕ್ಟ್ ಆಗಿ ರೋಡೇ ಇಲ್ಲ. ಸ್ಥಳೀಯ ನಿವಾಸಿಗಳು ಅಷ್ಟು ಕಷ್ಟ ಪಡ್ತಾ ಇದಾರೆ. ಎಲೆಕ್ಷನ್ ಆಗಿದೆ, ಅಷ್ಟಾದ್ರೂ ಕೂಡ ಏನಕ್ಕೆ ಇನ್ನು ಅಲ್ಲಿ ಯಾರು ಕ್ರಮ ಕೈಗೊಳ್ತಾ ಇಲ್ಲ ಮೇಡಮ್? ಇದು ಕ್ರಮ ಅಂದ್ರೆ ಇಲ್ಲಿ ಕಾರ್ಪೊರೇಟರ್ ಸರಿ ಇಲ್ಲ ಮೇಡಮ್. ಇಲ್ಲಿದು ಸಲೀಂ ಅಂತ ಅವರು ಕಾಂಗ್ರೆಸ್. ಇದು ಏನು ಸವಲತ್ತೇ ಇಲ್ಲ ಮೇಡಮ್ ಈ ಗಲ್ಲಿಗೆ. ಮತ್ತೆ ಎಲ್ಲಕ್ಕಿಂತ ಪೈಲಾ ಗಲ್ಲಿ ಇದು ಮೇಡಮ್. ಹಾ, ಇದು ಗಲ್ಲಿಗೆ ಏನು ಸವಲತ್ತಿಲ್ಲ ಮೇಡಮ್. ನೀರಿನ ಸೌಕರ್ಯನೂ ಇಲ್ಲ ಅನ್ಸುತ್ತೆ ಅಲ್ಲಿ, ನಮ್ಗ್ ಬಂದಿರೋ ವರದಿ ಪ್ರಕಾರ. ಹಾ ಮೇಡಮ್, ಇವಾಗ ನಾನು ಮೊನ್ನೆ ಒಂದು ಬಾಜು ಗಲ್ಲಿ ಒಂದು ಮಾಡಿದ್ದೆ. ಪಾಪ ಬಿಜೆಪಿ ಗೌರ್ಮೆಂಟ್ ದಲ್ಲಿ ಮಾಡಿದ್ದೆ ನಾನು ಅದ. ಅವಾಗ ಮಾಡಿ ಬಂದು ಕೊಟ್ಟಿರೋದ್ರು ಬೆನಕೆ ಅವರು, ಅನಿಲ್ ಬೆನಕೆ ಅವರು MLA ಇದ್ರು ಅವಾಗ. ಇವಾಗ ಒಂದು 100 ಸಲ ಹೇಳಿದೀನಿ ಮೇಡಮ್ ಇವ್ರಿಗೆ. ರಾಜು ಸೇಟ್ಗೆ ಆಯ್ತು, ಆಮೇಲೆ ಈ ಕಾರ್ಪೊರೇಟರ್ಗೆ ಆಯ್ತು, ಒಂದು 100 ಸಾರಿ ಹೇಳಿದೀನಿ ಮೇಡಮ್ ನಾನು. ಆದ್ರೂ ಯಾರು ತಲೆ ಕೆಡಿಸ್ತಾ ಇಲ್ಲ, ಇಲ್ಲಿ ತಲೆ ಕೆಡಿಸ್ಕೋತಾ ಇಲ್ಲ. ಕಂಪ್ಲೇಂಟ್ ರೈಸ್ ಮಾಡಿದ್ರ ಹಾಗಾದ್ರೆ ಸರ್? ಸ್ಥಳೀಯರು ಈಗ ಇಶ್ಯೂ ಆಗ್ತಿರೋದನ್ನೆಲ್ಲ ಅವ್ರಿಗೆ ಎಲ್ಲ ನಿಮಗೆ ಎಲ್ಲ ಕಳ್ಸಿದೀನಿ ಮೇಡಮ್, ಪ್ರೂಫ್ ಸಕಟ್ ಇದೆ. ಸರ್, ಅದೇ ನಾವ್ ನೋಡ್ತಾ ಇದೀವಿ. ಅದೇ ಮೇಡಮ್ ಇದೆ. ಇವಾಗ ಹೆಂಗ್ ಆಗ್ತಾ ಇದೆ ಅಂದ್ರೆ, ರೋಡ್ ಮೊದಲು ರೋಡ್ ಮಾಡ್ಬೇಕು, ಗಟ್ರು ಮಾಡ್ಬೇಕು, ಚಂಬರ್ ಮಾಡ್ಬೇಕು, ನೀರಿಲ್ಲ, ಏನಿಲ್ಲ ಮೇಡಮ್ ಇದು. ನಿಮ್ ಮುಂದೆ ನಡೆ ಏನಿರ್ಬೋದು ಸರ್? ಇವಾಗ ಮೇಡಮ್ ಇದು ಈಗ 8 ದಿವಸದಲ್ಲಿ ಮಾಡಿದ್ರೆ ಸರಿ, ಇಲ್ದ್ರೆ ನಮ್ಮ ಕರ್ವೆ ಕನ್ನಡ ಸೇನೆ, ದಕ್ಷಿಣ ವೇದಿಕೆ ಕನ್ನಡ ಸೇನೆಯಿಂದ ನಾವು ಬಾಳೇಶ್ ಪಾಟೀಲ್ ಅಂತ ಉಗ್ರವಾಗಿ ಹೋರಾಟ ಮಾಡ್ತೀವಿ ಮೇಡಮ್. DC ಆಫೀಸ್ ಎದುರು ಮುಂದೆ ಹೋಗಿ ನಾವು ಕೂಡ ನಮ್ಮ ಸುದ್ದಿವಾಹಿನಿಯಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂಗೆ ಈ ಸಮಸ್ಯೆ ಬಗೆಹರಿವರೆಗೂ ಪ್ರಸಾರ ಮಾಡ್ತೀವಿ. ಧನ್ಯವಾದಗಳು ಬಾಳೇಶ್ ಪಾಟೀಲ್ ಅವರೇ.
ಈ ವಿಷಯಕ್ಕೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡಲು ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದ ಆಸಿಫ್ ಸೇಠ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಇದು ಬಂದು ಅಮನ್ ನಗರ ಝೀರೋ ಕ್ರಾಸ್ ಅಲ್ಲಿ ಸ್ಥಳೀಯರಿಗೆ ಮೂಲಭೂತ ಸೌಕರ್ಯ ಕುಂಠಿತ ಆಗ್ತಾ ಇದೆ ಅನ್ನೋ ವರದಿನ ನಮಗ್ ಬಂದಿದೆ ಸರ್. ನಾವ್ ಅದನ್ನ ತೋರಿಸ್ತಾ ಇದೀವಿ ಕ್ಷೇತ್ರದ ವಿಷಯಕ್ಕೆ ಸಂಬಂಧಪಟ್ಟಂಗೆ. ನಿಮ್ ಗಮನಕ್ಕೆ ಬಂದಿದ್ಯಾ ಸರ್ ಈ ತೊಂದ್ರೆ? ಬಂದಿದೆ, ನಾ ವಿಸಿಟ್ ಮಾಡಿದ್ದೇನೆ, 3-4 ಸರ್ತಿ ವಿಸಿಟ್ ಮಾಡಿದ್ದೇನೆ. ಅದರದ್ದು ರೋಡ್ ಮತ್ತ ಚರಂಡಿದು ಎಸ್ಟಿಮೇಟು ಆಗಿದೆ, ಟೆಂಡರು ಆಗಿದೆ. ಈಗ ಬೇಗ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್. ಹಾಗಾದ್ರೆ ವರದಿ ಬಂದಿರೋ ಪ್ರಕಾರ ಕೆಲವು ವರ್ಷ ಸ್ವಲ್ಪ ದಿನಗಳಿಂದ ತಿಂಗಳುಗಳಿಂದ ಅಥವಾ ವರ್ಷದಿಂದನೂ ಈ ತೊಂದರೆ ಆಗ್ತಾ ಇದೆ ಅಂತ ಸ್ಥಳೀಯರು ಹೇಳಿದ್ರು. ಅದ್ ನೋಡಿದ್ದೀನಿ, ನಮ್ಮ ಪರ್ಸನಲಿ ವಿಸಿಟ್ ಮಾಡಿದ್ದೀನಿ ನಾನು. ಪರ್ಸನಲಿ ವಿಸಿಟ್ ಮಾಡಿದ್ದೀನಿ ನಾನು. ಇದಕ್ಕೂ ಮುಂಚೆ ಏನ್ ಡಿಲೇ ಆಗಿದ್ ಕಾರಣ ಏನಿರ್ಬೋದು ಸರ್? ಈಗ ನಾವು ಫಂಡ್ಸ್ ತಗೊಂಡು ಅಲಾಟ್ ಮಾಡಿ ನಾವು ಎಸ್ಟಿಮೇಟ್ ಮಾಡಿ, ಅದು ಎಸ್ಟಿಮೇಟ್ ಆದ್ಮೇಲೆ ಟೆಂಡರ್ ಆಗಿ ಟೆಂಡರ್ ಕಂಪ್ಲೀಟ್ ಆಗಿದೆ. ಇನ್ನು ಎಷ್ಟು ದಿನದಲ್ಲಿ ಈ ಕೆಲಸ ಶುರು ಆಗ್ಬೋದು ಮತ್ತೆ ಮುಗಿಬಹುದು ಸರ್? ಇನ್ನೊಂದು 15 ದಿವಸದಿಂದ ಕೆಲಸ ಸ್ಟಾರ್ಟ್ ಆಗ್ತದೆ. ಇನ್ನೆಷ್ಟು ದಿನದಲ್ಲಿ ಈ ಕೆಲಸ ಪೂರ್ಣ ಆಗ್ಬೋದು ಸರ್? ಏನಕ್ಕೆಂದ್ರೆ ಕೆಲವು ವರ್ಷಗಳಿಂದನೂ ಕೂಡ ತೊಂದರೆ ಆಗ್ತಿದೆ. ಕೆಲಸ ಪೂರ್ಣ ಆಗ್ತಿದೆ. ಮತ್ತೆ ಸ್ಥಳೀಯರು ಫೋನ್ ಮಾಡಿದ್ರೆ ಕಾರ್ಪೊರೇಟರ್ಗಳು ಫೋನ್ ಪಿಕ್ ಮಾಡಲ್ಲ, ಮತ್ತೆ ಅವ್ರ ತೊಂದರೆಗಳೇನು ಅಂತ ಕೇಳಲ್ಲ ಅನ್ನೋ ವರದಿಯಲ್ಲಿ ಕೇಳ್ಪಟ್ವಿ ಸರ್ ಸ್ಥಳೀಯರಿಂದ. ಇಲ್ಲ ನಾ ಅಲ್ಲೇ ನನ್ ಫೋನ್ 24 hours ಆನ್ ಇರ್ತೈತಿ. ಮಿನಿಮಮ್ ನಾ ವಾರದಾಗ ಒಂದ್ ಸರ್ತಿ ಅಮನ್ ನಗರ್ಗೆ ಹೋಗ್ತೇನೆ, ಮತ್ ಝೀರೋ ಕ್ರಾಸ್ಗೆನು ಎಷ್ಟು ಸರ್ತಿ ಹೋಗಿ ಬಂತೀನಿ ನಾನು. ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಿ ಸರ್. ಮತ್ತೆ ಆ ಸ್ಥಳೀಯರಿಗೆ ಅಲ್ಲಿ ಮೂಲಭೂತ ಸೌಕರ್ಯ ಏನ್ ದೊರಕಿಸ್ಬೇಕು ಅದನ್ನ ದೊರಕಿಸ್ಕೊಡಿ. ಕಂಪ್ಲೀಟ್ ಆಗೋದು ಕೆಲಸ. ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಈಗ ನೋಡಿದ್ರಿ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದ ಆಸಿಫ್ ಸೇಠ್ ಅವರು ಅಮನ್ ನಗರದಲ್ಲಿ ಝೀರೋ ಕ್ರಾಸ್ ರಸ್ತೆಯಲ್ಲಿ ನಡೀತಾ ಇರೋ ಸ್ಥಳೀಯರಿಗೆ ದೊರಕಿಸಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನ ಆದಷ್ಟು ಬೇಗ ಇನ್ನೊಂದು 20 ದಿನ ಅಥವಾ 1 ತಿಂಗಳೊಳಗಡೆ ಅದನ್ನ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಮಾಡ್ಕೊಟ್ಟಷ್ಟು ಒಳ್ಳೇದು ಸರ್. ಮತ್ತೆ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸುದ್ದಿಯಲ್ಲಿ ನಮ್ಮ ಸುದ್ದಿ ವಾಹಿನಿಯಲ್ಲಿ ಈ ಸುದ್ದಿ ಇನ್ನೊಂದ್ಸತಿ ಪ್ರಸಾರ ಆಗುತ್ತೆ. ಇದು ಅಮನ್ ನಗರ್, ಇದು ಅಮನ್ ನಗರ್ ಫಸ್ಟ್ ಲೈನ್ ಝೀರೋ ಕ್ರಾಸ್. ಇನ್ನು ಇದು ಕಮ್ಮಿ 15 ವರ್ಷ 16 ವರ್ಷ ಆಯ್ತು ನೋಡ್ರಿ ಇಲ್ಲಿ ಬಂದು ನಾವು. ಈ ರೋಡ್ನಲ್ಲಿ ಒಂದು ರೋಡ್ ಇಲ್ಲ, ಲೈಟ್ ಇಲ್ಲ, ಮತ್ತು ಇದು ರೋಡ್ನಲ್ಲಿ ಗಟ್ರೆ ಇಲ್ಲ, ಮತ್ತು ಇಲ್ಲಿ ಆಜು ಬಾಜು ಎಲ್ಲ ನೀರು ನಿಂತೈತಿ. ಇಲ್ಲಿ ಜಾಗ ನೋಡ್ರಿ ಹೆಂಗೈತಿ, ಆಜು ಬಾಜುಗೆಲ್ಲ ಹುಳ ಬರ್ತಾವ, ಹಾವು ಇದಾವ್ರಿ, ಸಣ್ಣ ಸಣ್ಣ ಹುಡುಗರು ಇರ್ತಾವ. ಇಲ್ಲಿ ಒಂದು 30-40-50 ಮಂದಿ ಮನೆ ಅದಾವ್ರಿ. ನೀರಿದ್ ಭಾಳ ಸಮಸ್ಯೆ ಐತ್ರಿ. ಮತ್ತು ಕರೆಂಟ್ ಇಲ್ಲ. ರೋಡ್ ಮಾಡ್ದೆ ಅಂತ ಬರ್ತಾರ್ರಿ ಎಲ್ಲ MLAಗಳು ಸೇರಿ ನೋಡ್ತಾರೆ. ಇಲೆಕ್ಷನ್ ಅಷ್ಟು ಆಗುವಂತ ಅಲ್ಲಿ ನೋಡ್ತಾರಿ. ಅವ್ರು ಪಿ ಕಳಿಸ್ತಾರೆ, ಪಿ ನೋಡಿ ಹೋಗ್ತಾರೋ. ಮಾಡೋನು ಇನ್ನೂ ಮಠ ಏನೂ ಆಗಿಲ್ಲ ನೋಡ್ರಿ. ಈಗ ಕಮ್ಮಿ 16 ವರ್ಷ ಆಯ್ತು. ಎಲ್ಲ ಹಿಂದ್ ಮುಂದೆ ಯಾರು ಇನ್ಕ್ವೈರಿ ಮಾಡಿ ನೋಡ್ರಿ. ಎಲ್ಲ ಗಟ್ರ ಎಲ್ಲ ಲೈನ್ ಆಗಿದಾವ. ಅಲ್ಲಿ ಆಚೆ ಕಡೆ ಎಲ್ಲ ಲೈನ್ ಆಗಿದಾವ್ರಿ. ಅಲ್ಲಿ ನಳ ಗಿಳ ಎಲ್ಲ ಐತಿ. ಕಾರ್ಪೊರೇಷನ್ ಇಲ್ಲಿ ಏನೂ ಇಲ್ಲ. ಟ್ಯಾಕ್ಸ್ ಸ್ಥಳೀಯ ಕಾರ್ಪೊರೇಟರ್ ಏನ ಮಾಡ್ತೇವೆ, ಆಶ್ವಾಸನೆ ಕೊಡ್ತಾರೆ. ನಾಳೆ ಮಾಡ್ತೇವೆ, ನಾಳೆ ಕಳಿಸ್ತೇವೆ, ಹಿಂಗೆ ಮಾಡ್ತಾರೆ, ತಯಾರು ಮಾಡ್ಕೊಡ್ತೇವೆ, ಕೊಡ್ತೇವೆ ಬಂದ ಇಲೆಕ್ಷನ್ ಅಷ್ಟು ನೋಡ್ತಾರ. ಆಮೇಲೆ ಯಾರು ಬರೋದಿಲ್ಲ ನೋಡ್ರಿ. ಇನ್ನೂ ಮಟ್ಟ ಒಂದು ಗಟ್ರೆ ಇಲ್ಲ ನೋಡ್ರಿ. ಇದು ಲೈನ್ ನೋಡ್ರಲ್ಲ ಹೆಂಗೈತಿ. ಈಚೆ ಕಡೆ ಆಚೆ ಕಡೆ ರೋಡ್ ನೋಡ್ರಿ, ಈಚೆ ಕಡೆ ಲೈನ್ ನೋಡ್ರಿ. ಯಾರು ಇಲ್ಲ, ದಿಕ್ ಕೇಳೋರು ಯಾರು ಇಲ್ಲ. ಬಂದು ಅಷ್ಟೇ ಒಂದ್ ದಿವ್ಸ ಕೇಳ್ತಾರ, ಅವ್ರು ಪೇ ಕಳ್ಸಾರ. ಅವ್ರು ನೋಡಿ ಹೋಗ್ತಾರ. ಮಾಡೋನು ನಾಳೆ ಮಾಡೋನು ಏನೂ ಮಾಡಾಕ್ತಾರ ನೋಡ್ರಿ ಎಲ್ಲ. ನಮಸ್ತೆ ಸರ್. ಇಲ್ಲಿ ಗಟ್ರ ಗಿಟ್ರ ಏನು ಇಲ್ರಿ, ನೀರ್ ಇಲ್ರಿ, ನೀರ್ದ ಬಾಳ್ ಪ್ರಾಬ್ಲಮ್ ಇಲ್ರಿ, ಕುಡಿಯಾಕ ಇಲ್ರಿ, ತಕ್ಕಾಕ ಇಲ್ರಿ. ರೋಡ್ ನೀರ್ ಹೆಂಗೈತಿ ನೋಡ್ರಿ, ಸ್ವಲ್ಪ ಫೋಟೋ ತಗೋರಿ. ರೋಡ್ದ ಎಲ್ಲಾ ಹಂಗೈತಿ, ಕಸ ಪಸ. ಲೈಟ್ ಇಲ್ಲ, ಏನು ಇಲ್ರಿ. ಇಲ್ಲಿ ಮಕ್ಕಳು ಹೆಂಗ್ ಮಾಡುದು, ಎಷ್ಟ್ ಸಲ ಕರಿದ್ರು. ಇದು ಅಫ್ಜಲ್ ಪಠಾಣ್ ಸಲೀಮ್ದ ಇಲ್ಲಿ ಬಂದಿದ್ರಿ, ಏನು ಮಾಡುದಿಲ್ಲ ನೋಡ್ರಿ ಅವ್ರ. ಎಷ್ಟು ವರ್ಷ ಅಂತ ಹೆಂಗೈತಿ? ಈಗ ನಾವು ಬಂದ 16-17 ವರ್ಷ ಆತ. 16-18 ವರ್ಷ ಆತ. ಫಸ್ಟ್ ನಮ್ದ ಮನಿ ಆಗಿದ್ರಿ ಇಲ್ಲಿ. ಫಸ್ಟ್ ಅಲ್ಲಿ ನಮ್ ಮನಿನ ಐತಿ ಅಲ್ಲೇ, ಆಮೇಲೆ ಎಲ್ಲಿ ಎಲ್ಲಾ ಮನಿ ಐತ್ರಿ. ಇದು ಬೆಳಗಾವಿ ಅಮನ್ ನಗರ್ ಝೀರೋ ಕ್ರಾಸ್. ಇಲ್ಲಿ ರೋಡ್ ಇಲ್ಲ, ಗಟ್ರ ಇಲ್ಲ, ಆಮೇಲೆ ನಮ್ದು ಕರೆಂಟ್ ಇಲ್ಲ. ಕಂಬ ಕುಂಚಿದ್ರೆ ಕರೆಂಟ್ ವೈರ್ ಜೋಡ್ಸೋದಿಲ್ಲ. ಆಮೇಲೆ ನಮ್ದು ಇದನ್ನ ನಳಗಳು ಇಲ್ಲ.
ಜನಗಳಿಗೆ ಸಮಸ್ಯೆ ಬಹಳ ಆಗ್ತಾ ಇದೆ. ಮಳೆಗಾಲದಾಗ ಎಲ್ಲಿ ನೀರು ನಿಂತ ಎಲ್ಲ ವಯಸ್ಕರ ಎಲ್ಲ ಬೆಳಿತಿದ್ದಾರೆ. ಮತ್ತೆ ಹಿಂಗಾದ್ರೆ ಹೆಂಗ್ ನೋಡುದು? ಇದಕ್ಕೆ ಕಾರ್ಪೊರೇಟರ್ ಸಲೀಮು, ಆಮೇಲೆ MLA ಅವರು ರಾಜು ಶೇಟ್, ಯಾರು ಒಂದ್ ದಿವ್ಸ ಈ ಕಡೆ ಹಣಿಗಾಗಿ ಯಾರು ಬರ್ತಾ ಇಲ್ಲ ಇಲ್ಲಿ. ಹೀಗಾಗಿ ನಮ್ದು ಬಹಳ ಸಮಸ್ಯೆ ಆಗ್ತಾ ಇದೆ ಗಲ್ಲಿದು. 15 ವರ್ಷ ಆತ್ರ 16 ವರ್ಷದಿಂದ ಇದೇ ಪ್ರಾಬ್ಲಮ್ ಇದೆ ಈ ಗಲ್ಲಿಯಲ್ಲಿ. ಎಲ್ಲ ಆತ್ರಿ. ನಮ್ಮ ಹಿಂದಿನ ಮನೆಗಳೆಲ್ಲ ಅದು ಅಲ್ಲೇ ರೋಡ್ ಗಿಡ ಎಲ್ಲ ಅದು. ಈಗ ಇವಾಗ ಯಾವ ಗೌರ್ಮೆಂಟ್, ಕಾಂಗ್ರೆಸ್ ಬಂದ್ರು ಇಲ್ಲ, ಬಿಜೆಪಿ ಬಂದ್ರು ಇಲ್ಲ, ಯಾವ ಗೌರ್ಮೆಂಟ್ ಬಂದ್ರು ಈ ರೋಡ್ಗೆ ಕೆಲಸ ಮಾಡ್ತಾ ಇಲ್ಲ. ಎಷ್ಟು ಮನಿಗಳು ಅದಾವ್ರಿ? ಇಲ್ಲೊಂದು 50 ಮನಿ ಇದಾವ್ರಿ. ಈಗ ಕಾರ್ಪೊರೇಟರ್ಗೆ ಮಾಹಿತಿ ಕೊಟ್ರಿ? ಕಾರ್ಪೊರೇಟರ್ಗೆ 100 ಸಲ ಹೇಳಿದನ್ರಿ, ಮಾಡ್ತೀನಿ ಅಂತಾನ, ಫಂಡ್ ರಿಲೀಸ್ ಆಗಿಲ್ಲ ಅಂತಾರ. ಅದ ಬರೀ ಇದ್ರೆ ಹೇಳ್ತಿದಾರ ಅವ್ರು.